ಕರಾವಳಿಯಲ್ಲಿ ಕಡೆಗೂ ಮಳೆ ಆವರಿಸಿದ್ದು, ನಿನ್ನೆ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ತೊಕ್ಕೋಟು ಸಮೀಪದ ಕೆರೆಬೈಲ್ ಎಂಬಲ್ಲಿ ಖಾಸಗಿ ಎಸ್ಟೇಟ್ ಒಂದರ ಎತ್ತರದ ಆವರಣಗೋಡೆ ಕುಸಿದು ಬಿದ್ದ ಪರಿಣಾಮ ಪಕ್ಕದಲ್ಲಿದ್ದ ಒಂಟಿ ಮನೆ ಸಂಪೂರ್ಣ ನೆಲಸಮಗೊಂಡಿದೆ. ಅಪಾಯದ ಮುನ್ಸೂಚನೆ ಅರಿತಿದ್ದ ಕುಟುಂಬದ 5 ಸದಸ್ಯರು 2 ವಾರಗಳ ಹಿಂದಷ್ಟೇ ಮನೆಯಿಂದ ಸ್ಥಳಾಂತರಗೊಂಡಿದ್ದರಿಂದ ಘೋರ ಅನಾಹುತ ತಪ್ಪಿದೆ. ಖಾಸಗಿ ಎಸ್ಟೇಟ್ನ ಬೃಹತ್ ಆವರಣಗೋಡೆ ಕುಸಿದು ಬಿದ್ದ ಪರಿಣಾಮ ಕೆರೆಬೈಲ್ಗುಡ್ಡೆಯ ನಿವಾಸಿ ಕಿಶೋರ್ ಎಂಬವರ ಮನೆ ಸಂಪೂರ್ಣ ನೆಲಸಮಗೊಂಡಿದೆ. ಕೆರೆಬೈಲ್ನ ಗುಡ್ಡ ಪ್ರದೇಶದ ತುದಿಯಲ್ಲಿ ಡೆಲ್ಟಾ ಇನ್ಫ್ರಾಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಲಿಮಿಟೆಡ್ ಕಂಪನಿ ಮಾಲಕರಾದ ಅಹಮದ್ ಮೊಯ್ದೀನ್ ಎಂಬವರು ಕೆಲವು ವರ್ಷಗಳ ಹಿಂದೆ ಬೃಹತ್ ಐಷಾರಾಮಿ ಎಸ್ಟೇಟ್ ಒಂದನ್ನು ನಿರ್ಮಿಸಿದ್ದರು. ಬೃಹತ್ ವಿಸ್ತೀರ್ಣವುಳ್ಳ ಎಸ್ಟೇಟ್ ಸುತ್ತಲೂ ಎತ್ತರದ ಆವರಣಗೋಡೆಯನ್ನು ನಿರ್ಮಿಸಲಾಗಿತ್ತು. ಕಳೆದ ವರ್ಷ ಸುರಿದ ಭಾರೀ ಮಳೆಗೆ ಎಸ್ಟೇಟ್ನ ಆವರಣಗೋಡೆ ಕುಸಿದು ನೆರೆಯ ಕಿಶೋರ್ ಅವರ ಮನೆಯ ಕಡೆಗೆ ವಾಲಿ ನಿಂತಿತ್ತು. ಈ ಬಗ್ಗೆ ಕಿಶೋರ್ ಸ್ಥಳೀಯ ಉಳ್ಳಾಲ ನಗರಸಭೆಯ ಅಧಿಕಾರಿಗಳಿಗೆ ದೂರು ನೀಡಿದ್ದರು. ಮುಂಜಾಗ್ರತಾ ಕ್ರಮವಾಗಿ ನಗರಸಭೆಯ ಅಧಿಕಾರಿಗಳು ಕಿಶೋರ್ ಕುಟುಂಬ ಸೇರಿದಂತೆ ಎಸ್ಟೇಟ್ ಆವರಣ ಕುಸಿತದ ಭೀತಿಯಲ್ಲಿದ್ದ ನೆರೆಯ 10 ಮನೆಗಳ ಕುಟುಂಬಸ್ಥರನ್ನ ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಿದ್ದರು. ನಿನ್ನೆ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಎಸ್ಟೇಟ್ ಆವರಣಗೋಡೆ ಕುಸಿದಿದ್ದು, ಕಿಶೋರ್ ಅವರ ಮನೆ ಸಂಪೂರ್ಣ ನೆಲಸಮಗೊಂಡಿದ್ದು, ಘಟನೆಗೆ ಉಳ್ಳಾಲ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಪ್ಪತ್ತು ವರ್ಷದಿಂಚಿ ಈ ಜಾಗ ಇಂಚೆಜ್ಜಾಂಡು ಇತ್ತೆ ಅಕಲು ಒಂಜಿ ಬತ್ತದ ಬರ ಕಟ್ಟದು ಇಂಚ ಮಂತ್ ಪಾಡ್ದೇರು ದಾ ಪಂಡ ಇತ್ತೆ ಆ ಬರ ಕಟ್ಟಾರ ಎಂಕ್ಲು ಅಡ್ಡು ಮೂಜಿ ಸರ್ತಿ ಏತೋ ಸರ್ತಿ ಪಂಡ ಪೋಯಿನ ವರ್ಷ ಎಂಕ್ಲು ಬತ್ತದ ಮೂಲು ಇಂಚ ಆ ಬರ ಬೂರುಂಡು ಕ್ರ್ಯಾಕ್ ಆತನ ಪಂಡದು ಎಂಕ್ಲು ಕಂಪ್ಲೇಂಟ್ ಮಂತ ಡಿಸಿನ ಅಕಲು ಬತ್ತೇರು ಮಾತ ಬತ್ತೇರು ತುಯ್ಯೇರು ಪೋಯರು ಐಕೆ ಎಂಚಿನೆಲ್ಲ ಒಂಜಿ ಆಕ್ಷನ್ ತೆತ್ತೊಂಜೇರು ಎಂಕ್ಲು ಒಂಜಿ ಇಲ್ಲು ಕಟ್ಟೋಡಂಡ ಐಕೊಂಜಿ ಸಾರತ್ತೊಂಜಿ ಇಂದುಕೇನುವೇರು ಡಾಕ್ಯುಮೆಂಟ್ಸ್ ಕೇನುವೇರು ಲೈಸೆನ್ಸ್ ಕೇನುವೇರು ಅವು ಕೇನು ಇಂದುಕೇನು ಅಕ್ಲೆಗೆ ಒಂಜಿ ದಾಲ ಎಜ್ಜ ಕೇನ್ನ ಒಂಜಿ ಇಂದು ಎಜ್ಜ ಅಧಿಕಾರನಕ್ಲೆ ಏರ್ಲ ಎಜ್ಜಾರ ಒಂಜಿ ದಯಮಂತದ್ದು ಏರನ್ನೆಲ್ಲ ಒಂಜಿ ಐಕ್ ಒಂಜಿ ಸರಿ ಸಾದಿ ಇಂದು ನಿಮ್ಮಂತ ಕೊರೋಡು ಎಂಕ್ಲಿಗೆ ಈತ ಇಲ್ಲಿ ಜನಲ ಕಾತನೆ ಎಂಕ್ಲು ಈತ ಓಲೊಂದು ಪೋಪಿನ ಇಲ್ಲಿ ಜನದ ಎಂಕ್ಲು ಓಡೆಲ್ಲ ಪಾಯರ ಸಾಧ್ಯಜ್ಜಿ ಅಂಜಿ ಯಾನು ಇತ್ತೆ ಪೋದು ಕಾಲು ಒಂಜಿ 2 ವಾರ ದಿಂಚಿ ಪೋಯಿನಿ ಒಂಜಿ ವೇಳೆ ಪೋದಿಜಿನ ಐತ ಎಂಕ್ಲ ಐಂಜಿಂತ ಜೀವ ಪೋತು ನೇಕೆ ಏರುವನೆ. ವಾಲಿ ನಿಂತಿದ್ದ ಎಸ್ಟೇಟ್ ಆವರಣಗೋಡೆ ಕುಸಿದು ಬೀಳುವ ಬಗ್ಗೆ ನಿರೀಕ್ಷಿಸಿದ್ದ ಕಿಶೋರ್ ಅವರು ತಾಯಿ, ಪತ್ನಿ ಹಾಗೂ 2 ಮಕ್ಕಳ ಸಮೇತ 2 ವಾರಗಳ ಹಿಂದಷ್ಟೇ ಮಂಗಳೂರಿನ ಕಾವೂರಿನ ಪತ್ನಿ ಮನೆಗೆ ತೆರಳಿ ಅಲ್ಲಿ ನೆಲೆಸಿದ್ದರು. ಘಟನೆ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಸಂಭವನೀಯ ಘೋರ ಅನಾಹುತ ತಪ್ಪಿದಂತಾಗಿದೆ. ಕಳೆದ ವರ್ಷವೇ ಎಸ್ಟೇಟ್ ಆವರಣಗೋಡೆ ಕುಸಿದು ವಾಲಿ ನಿಂತಿದ್ದರೂ ಇದನ್ನು ಸರಿಪಡಿಸಲು ಉಳ್ಳಾಲ ನಗರಸಭೆ ಆಯುಕ್ತರು ಕ್ರಮ ಕೈಗೊಂಡಿರಲಿಲ್ಲ. ಈಗ ಅಪಾಯ ಅರಿತು ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ 10 ಮನೆಗಳ ನಿವಾಸಿಗಳನ್ನು ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಿದ್ದರು. ಸಂತ್ರಸ್ತರಿಗೆ ಮನೆ ಬಾಡಿಗೆಯನ್ನು ನೀಡುವ ಭರವಸೆ ನೀಡಿದ್ದ ಅಧಿಕಾರಿಗಳು ಕೇವಲ 2 ಕುಟುಂಬಗಳಿಗೆ ಮಾತ್ರ 1 ತಿಂಗಳ ಮನೆ ಬಾಡಿಗೆಯನ್ನು ನೀಡಿ ವಂಚಿಸಿದ್ದರೆಂದು ಸ್ಥಳೀಯ ಮುಖಂಡರಾದ ಪ್ರಕಾಶ್ ಪಿಂಟೋ ಆರೋಪಿಸಿದ್ದಾರೆ. ಈ ಭಾಗದಲ್ಲಿ ಇವತ್ತು ಬೆಳಗ್ಗೆ 8:20ಕ್ಕೆ ಈ ಘಟನೆ ನಡೆದಿದ್ದು, ಒಂದು ಕಲ್ಪವೃಕ್ಷ ಇನ್ನೊಂದು 5-6 ಜನರ ಬದುಕನ್ನು ಬದುಕಿಸಿದೆ ಎಂದು ಹೇಳಬಹುದು. ಯಾಕೆಂದರೆ ಈಗ ನೀವು ನೋಡ್ತಾ ಇರ್ಬೋದು, ತೆಂಗಿನ ಮರದ ಮೇಲೆ ಅವರ ಎಲ್ಲ ತಡೆಗೋಡೆಯ ಬಲವೂ ಬಿದ್ದಿದೆ. ಇದು 1 ವರ್ಷದ ಮುಂಚೆ 1-1.5 ವರ್ಷದ ಮುಂಚೆ ಆಗಿದ್ದು, ಕ್ರ್ಯಾಕ್ ಬಂದಿದ್ದು. ಈ 1 ವರ್ಷದ ಮುಂಚೆ ನಾವು ಕಮಿಷನರಿಗೆ ಹೇಳಿದ್ದೆವು. ಆಗ ಕಮಿಷನರ್ 3 ತಿಂಗಳ ಮೇಲೆ ಮತ್ತು ಚೇಂಜ್ ಆದರು. ಈ ಇಂಜಿನಿಯರ್ ಇದ್ದರು, ಈ ತುಳಸಿ ಅಂತ ಇಂಜಿನಿಯರ್ ಇದ್ದರು. ಇವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಯಾವುದೇ ಕೆಲಸ ಮಾಡಲಿಲ್ಲ. ಈ ನಗರಸಭೆ ಇಂಜಿನಿಯರ್ ಸರಿ ಇದ್ದಿದ್ದರೆ ಈ ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ. ನೋಡಿ, ಈಗ ಎಲ್ಲ ಇಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಹಿಂದೂನವರ ಸಹ ಮನೆ ಉಂಟು. ಎಲ್ಲರ ಮನೆಗೆ ಈಗ ಪ್ರಾಬ್ಲಮ್ ಬಂದಿದೆ.
ಎಲ್ಲರೂ ಯಾರಿಗೆ ಅಂತ ಇದಿಲ್ಲ, ಎಲ್ಲರ ಮನೆಗೆ ಪ್ರಾಬ್ಲಮ್ ಬಂದಿದೆ. ಇವರು ಕೋಟಿಯ ಬಂಗ್ಲೆ ಕಟ್ಟಿ ಮೇಲೆ ಕೂತ್ಕೊಂಡಿದ್ದಾರೆ. ಒಂದು ಕಾಟಾಚಾರಕ್ಕೆ ಒಂದು ಬಂದು ನೋಡುವುದು ಎಂಥದ ವಿಚಾರ ಎಂತ ಸಹ ಇಲ್ಲ. ಇದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಪಕ್ಷಾತೀತ ಮರೆತು ಎಲ್ಲರೂ ನಾವು ಪ್ರತಿಭಟಿಸುವ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಇದನ್ನು ಸರಿ ಮಾಡದಿದ್ದರೆ ಮುಂದಿನ ವೇಳೆಯಲ್ಲಿ ಮುಂದಿನ ದಿವಸದಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡುತ್ತೇವೆ. ಮತ್ತು ಇಂಥವರ ಮನೆಗೆ ಮತ್ತು ಇನ್ನೊಂದು ವಿಚಾರ ಅಂದರೆ, ಇವರ ಹತ್ರ ಹೋದ ಸರ್ತಿ ಮಾತಾಡುವಾಗ ಇವರು ನೀವು ಹೊರಗೆ ಕೂತ್ಕೊಳ್ಳಿ, ಅದರ ಬಾಡಿಗೆ ನಾವು ಕೊಡ್ತೇವೆ ಅಂತ ಹೇಳಿದರು. ಇವರು ಪಾಪದವರು ಬಾಡಿಗೆಯ ಮನೆಯನ್ನು ನೋಡಿ ಬಾಡಿಗೆಯ ಮನೆಯಲ್ಲಿ ಕೂತ್ಕೊಂಡ್ರು. 2 ತಿಂಗಳ ಬಾಡಿಗೆಯನ್ನು ಕೊಟ್ಟು ಮತ್ತು ಬಾಡಿಗೆ ಸಹ ಇಲ್ಲ. ಈಗ ಅವರು ಅಲ್ಲಿ ಬಿಟ್ಟು ಹೋಗೋದಾಗೆ ಇಲ್ಲ, ಇಲ್ಲಿ ಬರೋದಾಗೆ ಸಹ ಇಲ್ಲ. ಇವರ ಬಡವರ ಬದುಕು ಇದಾಗಿದೆ. ಅದರಿಂದ ನಾವು ಇದನ್ನೊಂದು ಉಗ್ರ ಪ್ರತಿಭಟನೆ ಮಾಡುವಂತ ಎಲ್ಲರೂ ನಾವು ನಿರ್ಣಯಿಸಿದ್ದೇವೆ. ಪ್ರಾಬ್ಲಮ್ ಒಂದುಂಡು 2 ವರ್ಷದಿಂದ ಇಂಕರು ಕಂಪ್ಲೇಂಟ್ ಮಲ್ತೊಂದುಲ್ಲ, ಪಂಚಾಯತಿ ಪೋಂದುಲ್ಲ, ಪ್ರತಿಯೊರಿಯಾಗಲಿ ಇನ್ಫಾರ್ಮೇಷನ್ ಪೋತುಂಡು. ಸೊ ಐ ಮಿತ್ರ ಕಂಪೌಂಡ್ ಕಟ್ಟೊಂದುಲ್ಲ, ಇದು ಪ್ರಾಬ್ಲಮ್ ಒಂದುಂಡು. ನೀ ಕೇರ್ಲ ರೆಸ್ಪಾಂಡ್ ಮನ್ನ ಕ್ಲಿಯರ್ಲ ಇಜ್ಜ ಇನ್ ಕೇಸ್ ಕೋಡ್ ಅಂಚಾದ ಜಿಯೋ ಪೋತುಂಡ ಇತ್ತ ಐನ್ ಜಿಯೋ ಪೋತು ಏರಣ್ಣ ಲೈಕ್ ರೆಸ್ಪಾಂಡ್ ಮನ್ಪರ್ ಸಾಧ್ಯ ಉಂಡೆ. ಅಪಣ ಕಾಸಿತ್ತಿನಾಗ ಒಂಜಿ ನ್ಯಾಯ ಪಾಪದಾಯಗ ಒಂಜಿ ನ್ಯಾಯನ ಆ ಗೇರ್ಲಕ್ಕೆ ಏನಾಕ್ಲಿಜ್ಜೇರ ನೆಕ್ ಪರಿಹಾರದಾಲ ಇಜ್ಜ. ನಗರಸಭೆದ ವ್ಯಾಪ್ತಿಡುಪ್ಪುನಂಚಿನ ಈ ಪೆರ್ಮನೂರದ ಕೆರಬೇಲ್ ಪ್ರದೇಶಡ್ ಈ ಒಂಜಿ ಕರಿಣ ಸುಮಾರು ಮುಲ್ಪ ಒಂಜಿ 5 ವರ್ಷದಿಂಚ ಜನಕ್ಕಲು ಒವೇ ರೀತಿಯ ತೊಂದರೆ ಇಜ್ಜಂದೆ ಪ್ರಾಕೃತಿಕ ತೊಂದರೆ ಇಜ್ಜಂದು ಇತ್ತ. ಅಂಡ ಇತ್ತೆ ಸುಮಾರು ಒಂಜಿ 2-3 ವರ್ಷದಿಂಚ ಮುಲ್ಪ ಒಂಜಿ ಮಲ್ಲ ಇಲ್ಲು ಕಟ್ಟದೇರು ಆಯ್ತು ಒಟ್ಟಿಗೆ ಅಕ್ಕಲು ರಿಟರ್ನಿಂಗ್ ವಾಲ್ ಪೂರ ಕಟ್ಟದು ಸಮಸ್ಯೆಲು ಕರಿನ 2 ವರ್ಷದಿಂಚ ಕಂಟಿನ್ಯೂ ಬರೋದುಂಡು. ಪೋಯಿನ ವರ್ಷನೇ ಬತ್ತಿತ್ತ, ಪೋಯಿನ ವರ್ಷ ಬತ್ತದ ಮುಲ್ಪ ಅಕ್ಕಲು ಬೈದಿನಂಚಿನ ಮಂತಿನಂಚಿನ ರಿಟರ್ನಿಂಗ್ ವಾಲ್ ಅವು ಕ್ರ್ಯಾಕ್ ಆದಿತ್ತನು. ಅಪ್ಪಗನೇ ಇಂಕ್ಲು ಐತ ಬಗ್ಗೆ ಇಡೀ ಊರ್ದಕ್ಕಲು ಒಟ್ಟು ಸೇರಿದು ಐತ ಬಗ್ಗೆ ದೂರು ಕೊಡ್ತಾ ಐತ ಬಗ್ಗೆ ಅವನು ಸರಿ ಮನ್ಪಡೊಂದು ಇಂಕ್ಲು ಒತ್ತಾಯ ಮಂತದ. ಆಂಡ ನಗರಸಭೆ ಆಡು ಅತ್ತನ ಐಕ ಸಂಬಂಧಪಟ್ಟಂಚಿನ ಜಿಲ್ಲಾಡಳಿತ ಆಡು ಒವೇ ರೀತಿಯ ಸೂಕ್ತವೇನಂಚಿನ ಕ್ರಮವನ್ನು ದೆತ್ತೊಂದಿನೀಜಿ ಅವು ದೆತ್ತನಿಂದ ಪರಿಣಾಮ ಅದು ಇನಿ ಮಲ್ಲೊಂಜಿ ಅವಘಡ ಆಪುನ ಅವು ತತ್ತದ ನಿಂದು ಪಂಡ ಅಂದ್ರೆ ದೇವರನೊಂಜಿ ಅನುಗ್ರಹ ಆಡು ತತ್ತದ ಆಪಣ ಆ ಇಲ್ಲದಕ್ಕಲು ಒಂಜಿ 2 ದಿನ ದುಂಬು ಪೋಯಿನದ ಹತ್ರ ಅಕ್ಲನ ಇಲ್ಲಡು ಏರ್ಲ ಇಜ್ಜಂದನ ಹತ್ರ ಇಲ್ಲು ಮಾತ್ರ ಪೋತುಂಡು ಅಕ್ಲನ ಜೀವ ಪೋತಿಜ್ಜಿ. ಆಂಡ ಈ ಒಂಜಿ ಇತ್ತು ಮಲ್ಲ ಒಂಜಿ ಘಟನೆ ಆ ಒಂದು ಉಪ್ಪುನಗಲ್ಲ ಈ ಭಾಗದ ಆ ಒಂಜಿ ಆ ಇಲ್ಲು ಕಟ್ಟದೇರ ಕಂಪೌಂಡಲ್ ಮಂತೆರ ಆಯ್ತಾ ಮಾಲೀಕರನಕ್ಕಲು ಒಂಜಿ ತುಯೆಲ್ಲ ಬೈದೇರು ಬಂಡ ಒಂಜಿ ವಾರೀತಿದ ಒಂಜಿ ಅಕ್ಲನ ಒಂದು ಧೋರಣೆವು ಪಂಡ ಜನಕ್ಕಲು ಮುಲ್ಪ ಪಾಪದಕ್ಲು ಇಂಚಿನ ಮಂತದ ಸೈಜ್ ಬೋಂಡಲ ಅತ್ತನಕ್ಲ ಇಲ್ಲು ಬೋಂಡಲ ಇಂಚಿನ ಆವಡ ಪಂಪನಂಚಿನ ಅಕ್ಲ ಒಂಜಿ ದರ್ಪದ ಧೋರಣೆ ಪಂಡ ಐಕ್ ಖಂಡಿತವಾದಲ್ಲ ಈ ಒಂಜಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಲ ಬರೋಡು ಈ ಸೂಕ್ತವಾದ ಕ್ರಮ ಮನ್ಪೋಡು ಬಕ್ಕ ಇತ್ತೆ ಒಂಜಿ ಇಲ್ಲತ್ತು ನನ್ನ ಮುಲ್ಪ 2-3 ಮಸ್ತಿಲ್ಲಾಗ ತೊಂದರೆ ಉಂಡು. ಐಕೋಸ್ಕರ ಪೂರ ಐಕೊಂಜಿ ಸೂಕ್ತವಾದ ಅಕ್ಲಿಗೆ ಪರಿಹಾರ ಬಕ್ಕ ಐಕೊಂಜಿ ಕ್ರಮನ ನೆಟ್ಟು ಖಂಡಿತವಾದ ಮನ್ಪೋಡು. ಇಜ್ಜಿನ ಎಂಕ್ಲು ಮಾತೆಲ್ಲ ಒಟ್ಟು ಸೇರಿದೆ ನೆಟ್ಟು ಒವೇ ನಮ್ಮ ಪಕ್ಷ ಭೇದ ಇಜ್ಜಿ ಒವೇ ಜನಕ್ಕಳು ಒಂದು ಇಜ್ಜಿ ಪೂರ ಒಟ್ಟು ಸೇರಿದ ಎಂಕ್ಲು ಇನಿ ಆ ಮಾಲೀಕರನ ವಿರುದ್ಧ ಎಂಕ್ಲು ಹೋರಾಟ ಮನ್ಪ ಪ್ರತಿಭಟನೆ ಖಂಡಿತ ಮನ್ಪ ಆರು ಈತಿನಟ ಬೈಜೇರು ಬಂಡೆ ಅರ್ಥದ ಅಪ್ಪಣ ನೆಟ್ಟು ಮುಲ್ತ ನಗರಸಭೆದ ಆಡಳಿತ ಮನ್ಪನಕ್ಲೆಲ್ಲ ಒಂಜಿ ಮರ್ಯಾದೆ ಇಜ್ಜ ಅಕ್ಲೆಲ್ಲ ಗೌರವ ಇಜ್ಜ ಖಂಡಿತವಾದ್ಲು ಈಗ ಒಂಜಿ ಇಂಚಿನ ಆತನ ಘಟನೆ ಐಕೆ ಎಂಕ್ಲು ಆ ಇಲ್ಲದಕ್ಲೆಗೆ ಐಕೆ ಸೂಕ್ತವೇನಂಚಿನ ಒಂಜಿ ಪರಿಹಾರ ಕೊರಡು ಬೊಕ್ಕ ಮಾತು ಇಲ್ಲದಕ್ಲೆ ಒವೇ ತೊಂದರೆ ಒಂದು ಲೆಕ್ಕನೆ ಕೂಡ ದುಮ್ಮದಿನಟ್ಟು ಈ ರೀತಿಯ ಘಟನೆ ಒಂದು ಲೆಕ್ಕ ತೋಡು ಬೊಕ್ಕೊಂಜಿದಾದ ವಿಶೇಷ ಬಂಡ ಎಲ್ಲೆಲ್ಲ ಇಲ್ಲ ಕಟ್ಟನೆ ಕತ್ತಿನ ಎಲ್ಲಿ ಒಂದು ಕಂಪೌಂಡ್ ಕಟ್ಟನೆಕ್ಲ ಬತ್ತದ ಪರ್ಮಿಷನ್ಗೆ ನೀರು ಎಂಕ್ಲು ಕೇಂಡೈತೆ ಇನಿ ನಗರಸಭೆ ಕಮಿಷನರ್ಲ ಬೈದೇರು ಆಯ್ತಾ ಇಂಜಿನಿಯರ್ಲ ಬೈದೇರು ಕೇಂಡ ನೆಕ್ ಅಕ್ಲು ಈತ ಮಲ್ಲ ರಿಟರ್ನಿಂಗ್ ವಾಲ್ ಕಟ್ನಾಗ ಅಕ್ಲು ಪರ್ಮಿಷನ್ ದೆತ್ತಂದ್ರೆ ಕೇಂಡ ಪರ್ಮಿಷನ್ ದೆತ್ತೊಂದಿದ್ದೀರಿಗೆ ಪರ್ಮಿಷನ್ ದೆತ್ತೊಂದಿನ ನಗರಸಭೆ ತಕ್ಲಿಗೆ ಅಕ್ಲ ಮಿತ್ತ ಆ್ಯಕ್ಷನ್ ದೆತ್ತಂದ್ರೆ ದಯಪೋಡಿಗೆ ಕ್ರಿಮಿನಲ್ ಕೇಸ್ ಮನ್ಪೊಲಿತ ಕ್ರಿಮಿನಲ್ ಕೇಸ್ ಒಂದು ಇಲ್ಲದಕ್ಲು ವಿನಿ ಇತ್ತಿನ ಸೈದುವರಕ್ಲು ಇತ್ತ ತಿರ್ತಿಲ್ಲದಕ್ಲಿಗೆ ಅಲ್ಪ ಅವನಿ ಮರ ತಾರದ ಮರ ದಾದನ ಅಕ್ಲ ಜೀವ ಹರಿಪಾಯನ ತೀರ್ಥ ಇದನ್ನ ತೀರ್ಥದ ಈ ಮೆತ್ತಿಲ್ಲದ 2-3 ಇಲ್ಲು ಅಲ್ಪ ಅಕ್ಲು ಇಲ್ಲ ಜನಕ್ಕಳು ಇತ್ತೇರು ಪೂರ ಪೋತು ಐಕೋಸ್ಕರ ಖಂಡಿತವಾದ ನೆಕ್ ಕ್ರಮ ಜರುಗಿಸೋಡು ನಗರಸಭೆದ ಮುಲ್ತ ಪೂರ ಕಮಿಷನರ್ನಕ್ಲು ಲೇರು ಅಕ್ಲ ಇಂಚಿನ ಆಯ್ತ ಬಗ್ಗೆ ಇಂಚಿನ ಕ್ರಮ ಜರುಗಿಸ ಬೊಕ್ಕ ಮುಲ್ತ ಮಾಲೀಕರನಕ್ಲು ನಿಡಿಯ ಲೆಪ್ಪೋಡಕ್ಲು ಲೆತ್ತದಕ್ಲು ಇಂಚಿನ ಐಕ ಅಕ್ಲು ಸ್ಪಂದನೆ ಕೊಡೋದು ನಿಂಕ್ಲ ಆಗ್ರಹ. ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಕಿಶೋರ್ ಅವರ ಮನೆಯನ್ನು ಕಳೆದುಕೊಂಡಿದ್ದು ಅದೃಷ್ಟವಶಾತ್ ಕುಟುಂಬ ಬೇರೆಡೆ ತೆರಳಿದ್ದರಿಂದ ಬದುಕುಳಿದಿದೆ. ಎಸ್ಟೇಟ್ ಆವರಣಗೋಡೆ ಮತ್ತೆ ಕುಸಿಯುವ ಸ್ಥಿತಿಯಲ್ಲಿದ್ದು ನೆರೆಯ ಕಾಶಿನಾಥ್, ಮನಿ, ರಜಾಕ್, ನಜೀರ್, ಅನ್ನು, ರಾಜ ಕೊಟ್ಟಾರಿ, ಸತ್ಯ ಅವರ ಮನೆಗಳು ಅಪಾಯದಲ್ಲಿವೆ. ನಗರಸಭೆ ಅಧಿಕಾರಿಗಳು ತಕ್ಷಣವೇ ಮನೆ ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಪ್ರಕಾಶ್ ಪಿಂಟೋ ಆಗ್ರಹಿಸಿದ್ದಾರೆ.
ಇದು 1 ವರ್ಷ ಆಯಿತು. 1 ವರ್ಷದಲ್ಲಿ ಅವರಿಗೆ ಮಾಡುವ ಅವಕಾಶ ಇತ್ತು. ಅವರು ಏನು ಮಾಡಿದ್ದು, ಅದನ್ನು ರೇಸ್ ಮಾಡಿದ್ದು, ಅದನ್ನು ಸರಿ ಮಾಡೋದು ಬಿಟ್ಟು ಅದನ್ನು ರೇಸ್ ಮಾಡಿದ್ದು. ನಾವು ಇಂಜಿನಿಯರಿಂಗ್ಗೆ ಓದೋ ಸರ್ತಿ ತಾವಿರಲಿಲ್ಲ, ಪುಟ್ಟರಾಜು ಬಂದಿದ್ರು, ನೋಡಿದ್ರು, ಹೋದ್ರು. ಈಗ ತಾವು ಬಂದಿದ್ರು. ವಿಚಾರ ಅಂದರೆ ಇಲ್ಲಿ ನಾವು ತುಳಸಿಯವರಿಗೆ ನಗರಸಭೆ ಆಯುಕ್ತರೆಲ್ಲರೆ ಬಂದ ತಕ್ಷಣ ನಾನು ಅವರಿಗೆಲ್ಲ ನೋಟಿಸ್ ಮಾಡಿದ್ದೀನಿ ಪ್ರೊಸೀಜರ್ ಪ್ರಕಾರ. ಅದು ಏನು ಗೋಡೆಗೆ ತೆರವು ಮಾಡಲಿಕ್ಕೆ, ಇಲ್ಲಾಂದರೆ ನೀವೇ ಹೊಣೆ ಆಗ್ತೀರಿ, ಅದನ್ನು ತೆರವು ಮಾಡ್ತೈತೆ ನೋಟಿಸ್ ಮಾಡಿದ್ದೀನಿ. ಮೊದಲೇ ಗೋಡೆ ಆಗಿತ್ತು. ಬಂದ ತಕ್ಷಣ ನಾನು ಜೀವನ ಅಂತ ಗೊತ್ತಾಗ್ಬಿಟ್ಟು ಅವ್ರಿಗೆ ನೋಟಿಸು ಮಾಡ್ತಿದ್ದೀನಿ ಜಾಸ್ತಿ. ನೋಟಿಸ್ ಮಾಡಿ ಮತ್ತು ಇದು ಈ ಥರ ಆದಾಗಲೇ ಆಚೆ ಕಡೆ ಭಾಗದಲ್ಲಿ ಆಗಿದೆ. ಆಗಲೇ ಅವರು ಸರಿ ಮಾಡ್ತೀನಿ ಅಂತ ಹೇಳಿ ಟೆಂಪ್ರವರಿಯಾಗಿ ಟಾರ್ಪಲ್ ಹಾಕಿ ಅದನ್ನು ಮುಂದೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಪುನಃ ಈಗ ಮಳೆ ಜಾಸ್ತಿ ಆಗಿದ್ದ ತಕ್ಷಣ ಪುನಃ ಬಿಟ್ಟಿದೆ. ಈಗ ನಾವು ಇದಕ್ಕೆ ಏನು ನಮ್ಮ ಕಾನೂನು ವ್ಯವಸ್ಥೆ ಏನು ಮಾಡ್ಬೋದು ಎಲ್ಲಾದ್ರೂ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ. ಚೆಕ್ಲಿ ಯಾವುದೇ ಮುಲಾಜಿದ್ರೆ ಯಾವುದೇ ವಿಚಾರ ಅಂದರೆ ವಿವರದ ಬಗ್ಗೆ ನಾವು ತಪ್ಪಿರ್ತಿದ್ದೇವೆ. ವಿಚಾರ ಅಂದರೆ ಇಂಜಿನಿಯರ್ ತುಳಸಿಯವರಿದ್ದರು. ತುಳಸಿಯವರಿಗೆ ನಾವು ತುಳಸಿರವರು 3-4 ಸರ್ತಿ ಇಲ್ಲಿ ಬಂದು ನೋಡಿದ್ದಾರೆ. ನೋಡಿಬಿಟ್ಟು ಅವರಿಗೆ ಎಂತ ಮಾತಾಡಿದರೆ ಗೊತ್ತಿಲ್ಲ. ಆದರೂ ತುಳಸಿರವರು ಬಂದು ನೋಡಿದ ಮೇಲೆ ಅವರು ರೇಸ್ ಮಾಡಿದ್ದಾರೆ. ಇದಕ್ಕೆ ಇವರದ್ದು ನಾವು ಇದು ಮಾಡಿದ್ರು. ಇವರು ಯಾಕೆ ಮೊನ್ನೆ ಬಂದದ್ದು ನಮಗೆ ಅರ್ಥ ಆಗುತ್ತೆ. ವಿಚಾರ ಅಂದರೆ ಅವರು ಎಂಥ ಸಹ ಇದು ಮಾಡಲಿಲ್ಲ, ಹೀಗೆ ಮಾಡಿದ್ದಾರೆ. ಎಂತ ಸರ್ ಎಂತ ನಮ್ಮಂಥವರ ಇದು ಎಂತ ಅವಸ್ಥೆ ಸರ್ ಎಂಕಲ್ ಮಾಡಿ ನಾವು ಹೇಗೆ ಹೋಗುದು? ನಾವು ಮಲಗುದು ಬೇಡ, ನಾವು ಎಲ್ಲಿ ಹೋಗುದು? ನಾವಿಲ್ಲಿ 35 ವರ್ಷಕ್ಕಿಂತ ಮೇಲೆ ಇದೆ. ಮುಂಚೆ ಇವರ ಹತ್ರ ಇರ್ಲಿಲ್ಲ, ಏನಪ್ಪ ತಗೊಂಡಿದ್ದಾರೆ. ತಗೊಂಡಾದ್ಮೇಲೆ ಸ್ಟ್ರಕ್ಚರ್ ಎಲ್ಲ ಹೊಸ ಸ್ಟ್ರಕ್ಚರ್, ಅದಕ್ಕೆ ಹೇಗೆ ಪರ್ಮಿಷನ್ ಬೇಕು? ಈಗ ಚಿಕ್ಕವರ ಒಂದು ಮನೆ ಕಟ್ಟುವಾಗ ಅದಕ್ಕೆ ಬೇಸಿಕ್ ಡಾಕ್ಯುಮೆಂಟ್ ಬೇಕು. ಸಿಂಗಲ್ ಸೈಜ್ ಕಾರ್ಡ್, ಬಿಲ್ಡಿಂಗ್ ಲೈಸೆನ್ಸ್ ಒಂದು ಬೇಕು. ಇವರು ಏನು ತಗೊಂಡಿದ್ದಾರೆ ಅದನ್ನು ಕ್ವಶನ್ ಮಾಡಿ. ಅದಕ್ಕೆ ಪಂಚಾಯತ್ ಇವರು ಹೊಸ ಇದ್ದಾರೆ, ಓಕೆ. ಅದಕ್ಕಿಂತ ಮುಂಚೆ ಯಾರು ಇರ್ತಾರಲ್ಲ ಫೈಲ್ ಇದು ಮಾಡ್ಕೊಂಡು ತಗೊಂಡಿಲ್ಲ. ಕಾಟ ಇದೆ ಇಲ್ಲ ಅದಕ್ಕೆ ಅದು ಮತ್ತೆ ಈ ಮರ ಇಲ್ಲದ್ರೆ ಇನ್ನೂ ವೈಯಕ್ತಿಕ ವಿಷಯ ಅಲ್ಲ. ಗಂಜಿ ಕೇಂದ್ರದಲ್ಲಿ ಗಂಜಿ ಕೇಂದ್ರ ಆಕಸ್ಮಿಕ ಅಲ್ಲ ಸರ್, ಇದು ಆಕಸ್ಮಿಕ ಅಲ್ಲ. ಆಕಸ್ಮಿಕ ಆದ್ರೆ ಅವರು ಸರಿ ಮಾಡ್ತಿದ್ರು. ಇದು 1 ವರ್ಷ ಇವರು ಯಾಕೆ ಬಿಟ್ಟದ್ದು? ನಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಬಿಟ್ಟದ್ದು ಇವರು. ಇದಕ್ಕೆ ನಗರಸಭೆಯವರು ತಮ್ಮಲ್ಲಿ ನಾವು ಕೋರ್ಟಾಗಿ ಮಾತಾಡೋದಲ್ಲ, ಹೇಳಲ್ಲ. ನಮ್ಮ ಕಷ್ಟವನ್ನು ನಮ್ಮ ಅವರನ್ನು ಕರೆದು ಎಂತ ವಿಚಾರ ಅಂತ ಮಾತಾಡಿ. ನಾವು ಅವರಿಗೆ ಎಂತ ವಿಚಾರ ಅಂತ ಮಾತಾಡಿ. ಈಗ ನೋಡಿ
ಸಾಮಾನ್ಯ ಮನುಷ್ಯರ ಮೇಲೆ ಹಾಕ್ತೀರಾ? ಹೋದ ಸರ್ತಿ ನಾವು ಮಾತಾಡಿದ್ದೇವೆ. ಹೋದ ಸರ್ತಿ ಮಾತಾಡುವಾಗ 2 ದಿನ ಬಾಡಿಗೆ ಕೊಡ್ತೇವೆ ಅಂತ ಇವರೆಲ್ಲ ಇಲ್ಲಿಂದ ಬಾಡಿಗೆ ಮನೆ ಹುಡುಕಿದ್ರು. ಬಾಡಿಗೆ ಮನೆ ಹುಡುಕಿಯಾದ್ಮೇಲೆ ಅವರು 2 ತಿಂಗಳ ಬಾಡಿಗೆ ಕೊಟ್ಟು 3 ತಿಂಗಳ ಬಾಡಿಗೆ ಕೇಳುವಾಗ ನಾವು ಕೂಡ ನನಗೆ ಬೇಕಾದನ್ನು ಮಾಡಿ ಅಂತ ಏನು ಮಾಡಲಿಕ್ಕೆ ಬೇಕಾದನ್ನು ಮಾಡಿ ನಮ್ಮದು ಇದು ಮಾಡುದಿಲ್ಲ. ಒಂದು ಮಾತು ಇದೆ ಕೇಳಿ, ನಿಮ್ಮ ಮನೆ ಆದ್ರೂ ಒಂದೇ, ನನ್ನ ಮನೆ ಆದ್ರೂ ಒಂದೇ, ಎಲ್ಲಾರ್ದು ಒಂದೇ ತರ ಅರ್ಥಾತ. ಮೇಲೆ ಒಬ್ರು ಯಾರು ಕಟ್ತಾರೆ ಮತ್ತೆ ಅದು ಏನಾರ ಒಂದು ಅನಾಹುತ ಆಗೇ ಎಲ್ಲ ಆಗೋದು. ಗುಡ್ಡದ ಮೇಲೆ ಕಡಿಯಲ್ಲ 50 ವರ್ಷ ಅದೇ ಜಾಗ ಮಂಗಳೂರು ಹಾಗೆ ಇದೆ, ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಏನಾರ ಆದಾಗ ಇನ್ಸಿಡೆಂಟ್ ಆದಾಗ ಎಲ್ಲರೂ ಹಿಂಗೆ ಮಾತಾಡೋದು ಆಯ್ತಾ. ಅಲ್ಲಿ ತನಕ ನೀವು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಏನೋ ಆಗಿರೋದಲ್ಲ ನೋಡ್ಲೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಂಚಾಯತ್ಗೆ, ಅರಿವು ನಮ್ಗಿದೆ. ಕೂತ್ಕೊಂಡಿರ್ಲಿಲ್ಲ. ಒಂದು ನಿಮ್ಗೆ ಮಾತ್ರ ಹೇಳ್ತೇನೆ ಸರ್, ಈಗ ಇನ್ಸಿಡೆಂಟ್ ಆಯ್ತು ಅಂತ ಅದೇ ಮನವಿ ಕೊಡುವಾಗ ಯಾಕೆ ಇದರ ಬಗ್ಗೆ ಆಕ್ಷನ್ ಅಲ್ಲ ಮೇಡಮ್, ಯಾಕೆ ಬಂದದ್ದು ಬಂದಿರ್ತಾರಲ್ಲ ಆ ಡಿಪಾರ್ಟ್ಮೆಂಟ್ಗೆ ಹೇಳಿ ಹೋಗಿರ್ತಾರೆ. ಏನ್ ಡಿಪಾರ್ಟ್ಮೆಂಟ್ ನಾವು ಹೇಳ್ತೇವೆ. ಹಾಗಾದ್ರೆ ನೀವೇ ಕೇಳಿ, ನಾವೆಲ್ಲ ಬಾಯಿ ಮುಚ್ಚಿದ್ದೇವೆ. ಬಂದು ತಹಸೀಲ್ದಾರ್ ಬಂದು ನೋಡಿದ್ರು, ನಿಮ್ಮ ಕೆಳಗಿನ ಹಂತದ ಅಧಿಕಾರಿಗೆ ಎಲ್ಲ ಅವರು ಡೈರೆಕ್ಷನ್. ಪ್ರಾಣಿ ಹಾನಿ ಆಗಬಾರ್ದು ಅಂತ ಹೇಳ್ಬಿಟ್ಟು 10 ಮನೆಯನ್ನ 6 ಮನೆಯವ್ರನ್ನ ಅವರಿಗೆ ನಾವು ನೋಟಿಸ್ ಕೊಟ್ಟು ಆಲ್ರೆಡಿ ಖಾಲಿ ಮಾಡಿದ್ದಾರೆ. ಮನೆಯವರೇ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಅವರಿಗೆ ನಾನು ವ್ಯವಸ್ಥೆ ಮಾಡಿಸಿಕೊಟ್ಟು ಒಬ್ಬರು ಮನೆಯವರಿಗೆ ಏನು ಡೇಂಜರ್ ಅವರಿಗೆ ಒಂದು ಮನೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಇನ್ನು 3 ಮನೆಯವರು ಯಾರು ಕೂಡ ನನಗೆ ಮನೆ ಬೇಕಂತ ಇಲ್ಲಿ ಬರಲಿಲ್ಲ. ಈಗ ಇದು ಬೀಳ್ತಾ ಇತ್ತಲ್ಲ, ಇದು ಬಿದ್ದಿರೋದು ಇದು ನಮ್ಮ ಇದರಲ್ಲಿ ಇರಲಿಲ್ಲ. ಇದು ಬೀಳ್ತಾ ಇದೆ ಅಂತ ಹೇಳಿ ಕೊಟ್ಟಿದ್ದೇವಲ್ಲ ಸರ್, ಇವರು ಎಂತ ಮಾಡಿದ್ದಾರೆ ಕೇಳಿ. ಮನೆ ಬಿಟ್ಟು ಹೋಗಿ ಬಾಡಿಗೆ ತಗೊಂಡು ಕುತ್ಕೊಳ್ಳಿ ಗಂಜಿ ಕೇಂದ್ರ ಕೊಡ್ಲಿಕ್ಕೆ ಮಾತ್ರ ವ್ಯವಸ್ಥೆ ಇರೋದು. ನಿಮಗೆ ಮನೆ ಮಾಡಿ ಕೊಡ್ಲಿಕ್ಕೆ ನನಗೆ ವ್ಯವಸ್ಥೆ ಇಲ್ಲ. ಒಳ್ಳೆ ವಿಷಯ, ಅದನ್ನು ಮಾಡಿ ನೀವು ನೋಟಿಸ್ ಕೊಟ್ಟದ್ದು ಮಾತ್ರ ಅವರು ಕಟ್ತಾ ಇದ್ದಾರೆ. ಇಂಜಿನಿಯರ್ ಯಾರಿದ್ದಾರೆ ಅವರ ಮೇಲೆ ಹೋದವರಿಗೆ ಕೆಲಸದಿಂದ ತೆಗೆದು, ಯಾಕೆಂದ್ರೆ ಅವರದ್ದು ತುಂಬಾ ಲಾಸ್ ಆಯಿತು, ಅದಕ್ಕೆ ಕೆಲಸ. ಈಗ ಬೇರೆ ಒಂದು ಇಂಜಿನಿಯರ್, ಈಗ ಇದು ಅದಕ್ಕೆ ಆ ಇಂಜಿನಿಯರ್ ತೆಗಿದ್ದಾರೆ. ಇದು ವಿಚಾರ ಅಂದ್ರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಮತ್ತೆ ಎಂತ ವಿಚಾರ ಅಂದ್ರೆ ನಮಗೆ ಇನ್ನೊಂದು, ಈ ಮನೆಗೆ ತಾವು ಎಂತ ಮಾಡ್ತೀರಾ ಅವರಿಗೆ ಕರೆದುಕೊಂಡು ಎಂತಾದ್ರೂ ವಿಚಾರ ಮಾಡಿ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪೆರ್ಮನೂರು ಗ್ರಾಮದ ಕೆರಬೈಲ್ಗುಡ್ಡೆ ಎಂಬ ಈ ಪ್ರದೇಶದಲ್ಲಿ ಈಗ ತುಂಬ ದೊಡ್ಡ ಒಂದು ಅವಘಡ ನಡೆದಿದೆ. ಆದರೆ ಆ ಸಮಯದಲ್ಲಿ ಆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ 1-2 ದಿನದಲ್ಲಿ ಮನೆ ಬಿಟ್ಟು ಸಂಬಂಧಿಕರ ಮನೆಗೆ ಹೋದ ಕಾರಣ ಆ ಮನೆಯ 5 ಜೀವ ಉಳಿಯಿತು. ಆದರೂ ಇನ್ನೊಂದು ವಿಷಯ ಏನಂದರೆ ಅವರ ಮನೆಯ ಸೈಡಲ್ಲಿದ್ದ ಒಂದು ತೆಂಗಿನ ಮರ ಇನ್ನೊಂದು 2 ಮನೆಯವರ ಜೀವವನ್ನು ಉಳಿಸಿದೆ. ಇದೊಂದು ದುರದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈ ನಗರಸಭೆಯಿಂದ ನಾನು ಕೂಡ ಈ ಹಿಂದೆ ಕೌನ್ಸಿಲರ್ ಆಗಿ ಇದ್ದವ.
1 ವರ್ಷಕ್ಕಿಂತ ಮುಂಚೆ ನಾವು ನಗರಸಭೆಯಲ್ಲಿ ಇದರ ಬಗ್ಗೆ ಮಾತಾಡಿದ್ದೇವೆ, ದೂರು ಕೊಟ್ಟಿದ್ದೇವೆ. ಆದರೂ ಏನು ಆ್ಯಕ್ಷನ್ ಇಲ್ಲ, ಅವರ ಮೇಲೆ ಯಾವ ಕ್ರಮ ಕೈಗೊಂಡಿಲ್ಲ ನಗರಸಭೆ. ಅವರಿಗೆ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪಾಪದವನಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ ಅಲ್ಲ. ಇಲ್ಲಿ ಎಲ್ಲರೂ ಒಂದೇ. ಇಲ್ಲಿ ನಾವು ಜಾತಿ ಭೇದ ಮರೆತು, ಪಕ್ಷಭೇದ ಮರೆತು ಎಲ್ಲ ಒಟ್ಟಾಗಿದ್ದೇವೆ. ಇನ್ನು ಮುಂದೆ ಇದನ್ನು ದೊಡ್ಡ ಮಟ್ಟದ ರೀತಿಯಲ್ಲಿ ಎಲ್ಲಿ ಅವರು ಹೋಗ್ತಾರಾ ಆ ಹೋಗುವ ದಾರಿಯಲ್ಲಿ ನಾವು ಕೂತು ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ಸರಿ ದಿಂಚಲ ಈ ಅಗರ್ ಕಟ್ಟದು ಎಂಕ್ಲೆ ಒಂಜಿ ಕುಲ್ಲಂದಿಲಕ್ಕ ಮಂತೇರು ಐದು ಬಕ್ಕ ಪಂಡೇರು ಎಂಚಿನಂದು ಕುಲ್ಲಂದಿಲಕ್ಕ ಮಂತದು ಎಂಕ್ಲೇನು ನಿಕ್ಕುಲು ಬಾಡಿಗೆಗೆ ಪೋಲೆ ಎಂಕುಲು ಬಾಡಿಗೆ ನಿ ಕಾಸು ಕೊರ್ಪ ಪಂಡೇರು 50,000 ರೂಪಾಯಿ ಡಿಪಾಸಿಟ್ ಪಂಡ 50,000 ಡಿಪಾಸಿಟ್ ಕೊರ್ದು 3 ತಿಂಗಳು ಬಾಡಿಗೆ ಕೊರ್ದು ಲಾಸ್ಟ್ಗೆ ಗೇಟ್ ದಲ್ಪ ಪೋದು ಕೇನಾಗ ಎಂಕುಲು ಈತ ದಿನ ಮಾನವೀಯತೆ ಕೊರ್ನಿ ನನ್ನ ನಿಕ್ಲೆಗೆ ಕೊರಿಯರ ಆಪುಜಿ ನಿಕ್ಕುಲು ಮಲ್ಪುನ ಮನ್ಪುಲೆ ಕಂಪ್ಲೇಂಟ್ ಕೊರ್ಪುಂಡ ಕಂಪ್ಲೇಂಟ್ ಕೊರ್ಲೆ ಕಂಪ್ಲೇಂಟ್ ತೂಕ ಪಂಡೇರು ಎಂಕುಲು ಈ ಬಾಲೆ ಒರ್ತಿ ಬಂಜಿನಾಲಿತ್ತಲ್ಲ ಎಂಕುಲು ಇಲ್ಲಡು ಈತ 10 ತಿಂಗಳದ ಬಾಲೆನ್ ಪತ್ತದ ಎಂಕಿ ಈಮೆಗೆ ಬರಲತ್ತು ಪೋಯರ್ಲತ್ತು ಅಂಚೈನ ಎಂಕುಲು ಅಲ್ಪ 10,000 ಬಾಡಿಗೆಗೆ ಅಂತಂದುಲ್ಲ. ಇತ್ತ ಎಂಕ್ಲು ದಾದ ಮನ್ಪುನೊಂದೇ ಗೊತ್ತಾಪುಜಿ ಮಾತೇರ್ಲಿತ್ತ ಪರಿಸ್ಥಿತಿ ಎಂಕ್ಲೆ ನಂಚ ಆತನ ಜೀವ ಪೋಪು ನಂಚಿನ ಪರಿಸ್ಥಿತಿ ಉಂಡು. ನನ್ನ ಮಿತ್ತ ಎಂಕ್ಲೆ ದಾಲ ಮನ್ಪ ಐಕ್ ಪರಿಹಾರ ನಿಕ್ಕುಲೆ ಎಂಚಿನಲ್ಲ ಮಂತು ಕೊರಡು ಸರ್. ಯಾನ್ ಆತೆ ಮನ್ಪುನು ಬೇತ ದಾಲ ಇಜ್ಜಿ ಎಂಕ್ಲೆ ಜೀವ ಒಂಜಿ ಒರಿನನೆ ಎಂಕ್ಲಿಗೆ ಭಾಗ್ಯ. ಆಯ್ ಅತ್ತತ್ತು ಮಲ್ಲ ಬಿಲ್ಡಿಂಗ್ ಕಟ್ಟದು ಮಾ ರೈಟ್ರ್ ಮುರನಿ ಕಾಲ್ ಮಲ್ಪುನಾಗ ಪನ್ಪೆ ಇತ್ತಿನ ಉಪ್ಪುದ ಮೂಟೆಲಕ ಇಡೀ ಎಂಕ್ಲ ಸುತ್ತಮುತ್ತ ಗೋನಿಗೆ ಮಣ್ಣು ಜಿಂಜದ್ದಿತ್ತೆ ಪನ್ನಗ ಪನ್ಪೆ ನಿಕ್ಕುಲು ಮಲ್ಪುಲೆ ಬೊಕ್ಕ ತೂಕ ಅಂದು ಪಂತೆ ಎಂಡ ಆಂಡಲ್ಲಿ ಎಂಕುಲು ಮಾತ ನಿಂಗದು ಮನಿ ಪಂದ ಕುಳಿತೆ ಮೂಲರ ಅಸ್ರಪುಡ ಬತ್ತ ಪನ್ನಗ ಪನ್ಪೆ ನಾನು ಚೊಲ್ಡ್ರೆ ಪನ್ಪೆ ಈತಲೆಟ ಚೊಲ್ಲುದ ದಾಲ ಆತಿಜ್ ಎಂಕ್ಲೆಗ್ ಸರಿಯಾಕಿ ತಂಡರು ಒಂಜೆಲ್ಲ ಇಜ್ಜಿ ಪನ್ನಗ ಪನ್ಪೆ ನಿಂಗೆ ಬೋದು ಅಸ್ರಪುಡ ಪನ್ಲೆ ಎಂದು ಎಂಕುಲು ಅಸ್ರಪುಡ ಬತ್ತ ಪನ್ಪ ಆಯ್ದಾದ ಮನ್ಪೆ ಆಯ್ಗಲ್ಪ ಒಂದು ಮಲ್ಪೆರ ಆಪುಂಡ ಅಕುಲು ಕೊರ್ನೆ ನಾಯಿ ಕೋರೋಡು ಇತ್ತ ವಿಷಯ ಆ ಮೆಕ್ಲಿ ತಾಯಿ ಕೋಡದ ದಿನಟು ಮೀನು ಅಕ್ಕುಲು ಮೀನು ಇಲ್ಲದ ಅಕ್ಕುಲು ಇತ್ತು ಐನು ಜೀವ ಪೋದಿತ್ತು ಇಂಬೆ ಕೊಡ್ತುವೇನಾ ಇವೆ ವಿಮಾನದ ಲಂಡನ್ಗ ಅಮೇರಿಕ ಗಡೆಗೆ ಇಡೆಗೆ ಪೂರ ಪೋಪೆ ಸುತ್ತುವೆ ಎಂಕುಲು ದಿನ ಬೆಂದದ ಎಂಕುಲು ಬಂಜಿಗೆ ತಿನ್ನೋಡು ಎಂಕುಲು ಅಂಚ ಮಲ್ಪೊಡು ಇತ್ತ 10 ತಿಂಗಳ ಬಾಡಿಗೆ 10,000 ಎಂಕುಲ್ಗೆ ಎಂತೊಂದುಲ್ಲ ಎಂಕುಲು ದಾದ ಮಲ್ಪೋಡು ಈತೆಲೆ ಪೊಡಿ ಜೋಕ್ಲೆರ್ ದಿಂಚಲ ಆ ಮೂಜಿ ಸೆನ್ಸ್ ಜಾಗಡೆ ಎಂಕುಲು ಇಲ್ಲು ಕಟ್ಟದು ಕುಲ್ದು ಇನ್ನು ಮುಟ್ಟೆ ಎಂಕ್ಲೆ ತೊಂದರೆ ಜನ ಯಾಪ ಬತ್ತೇನ ಎಂಕ್ಲೇನು ಪಾಪದಕ್ಲೇನು ಕುಲ್ಲಂದಿಲಕ್ಕ ಮಲ್ತೆ ಐಕೆ ಎಂಚಿನಲ್ಲೊಂದು ವ್ಯವಸ್ಥೆ ಮನ್ಪುಲೆ ಸಾರ್ ಬೇತೆ ಅಂದ ಆಲಕ್ಕೇನುಜಿ ಕುಲ್ಲು ನಂಚಿನ ವ್ಯವಸ್ಥೆ ಮಾಡ್ತದೆ ಎಂಕ್ಲೆ ಕೊರ್ಲೆ ಓಲಾವು ಎಂಕ್ಲೆಗೆ ಬಾಡಿಗೆ ಕೊರ್ರೆ ಎಂಕ್ಲೆರ್ದು ನನ್ನ ಸಾಧ್ಯ ಇಜ್ಜಿ ಆಯ್ 3 ತಿಂಗಳು ಕೊರ್ದು ನಾಳೆ ನಾನು ಆಯನ ಒಂದು ಸಾಯ್ತು ಉಪ್ಪಿ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಕೆರೆಬೈಲಿನ ಈ ಭಾಗದಲ್ಲಿರುವಂತಹ ಒಂದು ಪ್ರಭಾವಿ ವ್ಯಕ್ತಿಯ ಸುಸಜ್ಜಿತ ಮನೆಯ ನಿರ್ಮಾಣವನ್ನು ಮಾಡುವಾಗ ಅದರ ಸುತ್ತ ರಿಟೈನಿಂಗ್ ಹಾಲನ್ನು ಅವೈಜ್ಞಾನಿಕವಾಗಿ ರಚಿಸಿ ಈಗ ಅದರ ಸುತ್ತಮುತ್ತಲು ಇರುವಂತಹ ಸುಮಾರು 50 ಮನೆಗಳಿಗೆ ಆ ರಿಟೈನಿಂಗ್ ಹಾಲ್ ಕುಸಿದು ಬಿದ್ದು ಎಲ್ಲ ಮನೆಗಳು ನೆಲಸಮವಾಗುವ ಸನ್ನಿವೇಶ ಉಂಟಾಗಿದೆ. ಕಳೆದ ವರ್ಷ ಕೂಡ ಸ್ವಲ್ಪ ಮಣ್ಣು ಕುಸಿದು ಬಿರುಕು ಬಿಟ್ಟಿದ್ದ ಕಾರಣ ಕೆಳಗಿನ ಮನೆಯವರನ್ನು ಶಿಫ್ಟ್ ಮಾಡಿ ಬೇರೆ ಮನೆಗೆ ಶಿಫ್ಟ್ ಮಾಡಿದರು ಆ ಮನೆಯ ಮಾಲೀಕರು. ಕೇವಲ 2 ತಿಂಗಳದ ಬಾಡಿಗೆಯನ್ನು ಕೊಟ್ಟು ನಂತರ ಯಾವುದೇ ಅವರಿಗೆ ಒಂದು ಭರವಸೆಯನ್ನು ನೀಡದೆ ಆ ರಿಟೈನಿಂಗ್ ಹಾಲನ್ನು ಸರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡದೆ ನಿನ್ನೆ ರಾತ್ರಿಯ ಬಂದ ಮಳೆಯಿಂದ ಬೆಳಗ್ಗೆ ಆ ರಿಟೈನಿಂಗ್ ಹಾಲ್ನ ಒಂದು ಭಾಗವು ಕುಸಿದು ಒಂದು ಮನೆಯ ಮೇಲೆ ಬಿದ್ದು ಸಂಪೂರ್ಣವಾಗಿ ಮನೆಯು ನೆಲಸಮವಾಗಿದೆ. ಆ ಮನೆಯವರು ತುಂಬ ದುಃಖದಿಂದ ಇವತ್ತು ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡದೆ, ಇದು ಆಕಸ್ಮಿಕ ಅಲ್ಲ, ಇದು ತಿಳಿದು ಆದಂತಹ ಅಪಘಾತ. ಕಳೆದ ಸಲವೇ ಇದು ಬಿರುಕು ಬಿಟ್ಟಿತ್ತು, ಕೆಳಗೆ ಸುಮಾರು 50 ಮನೆ ಇತ್ತು. ಅದನ್ನು ಸರಿ ಮಾಡುವ ಗೋಜಿಗೆ ಹೋಗದೆ ಈ ಪ್ರಭಾವಿ ವ್ಯಕ್ತಿಯು ತನ್ನ ಪ್ರಭಾವವನ್ನು ಬೀರಿ ಬಡವರಿಗೆ, ಈ ಭಾಗದೊಂದು 50 ಮನೆಯ ಬಡವರಿಗೆ ತುಂಬ ಅನ್ಯಾಯವನ್ನು ಮಾಡುತ್ತಾ ಇದ್ದಾರೆ. ಈಗ ತಾನೇ ಕುಸಿದಿದ್ದರಿಂದ ಒಂದು ಮನೆಯಲ್ಲಿ ಯಾರು ಇಲ್ಲದ ಕಾರಣ ಯಾವುದೇ ಜೀವಹಾನಿ ಆಗಲಿಲ್ಲ. ಇಲ್ಲದಿದ್ದರೆ ನಮ್ಮ ಕಳೆದ ಸಲ ಮಂಜನಾಡಿಯಲ್ಲಿ ಗುಡ್ಡ ಕುಸಿತದಿಂದ ಆದಂತಹ ದುರಂತ ಇನ್ನೊಮ್ಮೆ ನಮ್ಮ ಕೆರೆಬೈಲಲ್ಲಿ ಆಗುವಂಥ ಒಂದು ಸನ್ನಿವೇಶ ಆಗ್ತಿತ್ತು. ದೇವರ ದಯೆ ಇತ್ತು, ಅವರು ಮನೆಯಲ್ಲಿ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇನ್ನೂ ಕೂಡ ಒಂದು 50 ಮನೆಗಳು ಇಲ್ಲಿವೆ. ಇನ್ನೂ ಕೂಡ ಆ ಎಲ್ಲ ಕಾಂಪೌಂಡ್ ಹಾಲು ಬಿರುಕು ಬಿದ್ದು ಎಲ್ಲ ಮನೆಗಳ ಮೇಲೆ ಬಿದ್ದು ಎಲ್ಲ ಮನೆಗಳು ಇಲ್ಲಿ ನಾಶವಾಗುವ ಒಂದು ಭೀತಿಯಲ್ಲಿದೆ. ಆದ್ದರಿಂದ ನಮ್ಮ ಜಿಲ್ಲಾಡಳಿತವು ಆ ಮನೆಯ ಮಾಲೀಕನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಯಾರು ಸಂತ್ರಸ್ತರಾಗಿದ್ದಾರೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು
ಇನ್ನು ಯಾವೆಲ್ಲ ಮನೆ ಇದೆ ಅವರಿಗೆ ಕೂಡ ಸೂಕ್ತ ಭದ್ರತೆಯನ್ನು ನೀಡಿ ಆ ಮಾಲೀಕನ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ FIR ಅನ್ನು ಮಾಡಿ ಅವನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ DC ಅವರು ಇದರ ಬಗ್ಗೆ ಗಮನವನ್ನು ಹರಿಸಿ ನಾವು ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿ ನಾವು ಸಾಧಾರಣ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಸೂಕ್ತವಾಗಿ ಪರಿಗಣಿಸುವುದಿಲ್ಲ. ಕಳೆದ ಮಂಜನಹಳ್ಳಿಯಲ್ಲಿ ನಡೆದ ದುರಂತವೇ ಇದಕ್ಕೆ ತುಂಬ ಸಾಕ್ಷಿ. ಆದ್ದರಿಂದ DC ಅವರು ಖುದ್ದಾಗಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಜನರ ಕಷ್ಟಗಳನ್ನು ಆಲಿಸಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಿ ಆ ಒಂದು ಯಾರು ಮನೆಯನ್ನು ಕಟ್ಟಿದ್ದಾರೆ ಅದನ್ನು ಅಲ್ಲಿಂದ ತೆರವುಗೊಳಿಸಿ, ಇಲ್ಲದಿದ್ದರೆ ಇಲ್ಲಿನ ಕೆಳಗಿನ ಯಾರೆಲ್ಲ ಮನೆ ಇದೆ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡಿ ಬೇರೆಡೆಗೆ ಸ್ಥಳಾಂತರಿಸಬೇಕು. ಇಲ್ಲದಿದ್ದರೆ ಅವರಿಗೆ ಇಲ್ಲಿ ಮನೆ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತ ನಾವು ಜಿಲ್ಲಾಧಿಕಾರಿಯಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದು ಒಂದು ವೇಳೆ ಇದಕ್ಕೆ ಈ ಸಲ ನೀವು ಸ್ಪಂದಿಸದಿದ್ದರೆ ನಾವು ಜನರು ಯಾವುದಕ್ಕೂ ಸುಮ್ಮನೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ನಮಗೆ ಬೇರೆ ದಾರಿ ಇಲ್ಲದೆ ನಾವು ಇದರ ಬಗ್ಗೆ ಪ್ರಬಲ ಪ್ರತಿಭಟನೆಯನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆ ಪ್ರತಿಭಟನೆ ಆಗದ ಹಾಗೆ ನಮ್ಮ ಜಿಲ್ಲೆಯ DC ಅವರು ಇದಕ್ಕೆ ಗಮನ ಕೊಟ್ಟು ಒಂದು ಏನೆಲ್ಲ ನಡೆದಿದೆ ಇದನ್ನು ಅವರು ಪರಿಹಾರ ನೀಡಿ ಸರಿ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.